ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಮಸೂದೆ ಮಂಡನೆ ಮಾಡಲಾಗಿದೆ. ಈ ಬಿಲ್ ಮಂಡನೆ ಮಾಡಿದ್ದಾರೆ ಸಚಿವ ನಿತ್ಯಾನಂದ ರಾಯ್ ಅವರು. ಒಂದೇ ಮಾತರಂಗೆ ನೀವೇನಾದರೂ ಅಪಮಾನ ಮಾಡಿದ್ರೆ ಜೈಲು ಶಿಕ್ಷೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಗೀತೆಗೆ ಅಡ್ಡಿಪಡಿಸಿದ್ರೆ 3 ವರ್ಷ ಜೈಲು ದಂಡ ವಿಧಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಒಂದೇ ಮಾತರಂ ಬಿಲ್ಗೆ ವಿಪಕ್ಷಗಳಿಂದ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಮಸೂದೆ ಮಂಡನೆ ಆಗಿದೆ. ಈ ಬಿಲ್ ಅನ್ನ ಸಚಿವ ನಿತ್ಯಾನಂದ ರಾಯ್ ಇವರು ಮಂಡನೆಯನ್ನ ಮಾಡಿರುವಂತದ್ದು. ಒಂದೇ ಮಾತರಂಗೆ ಏನಾದರೂ ಅಪಮಾನ ಮಾಡಿದ್ರೆ ಜೈಲು ಶಿಕ್ಷೆ ಫಿಕ್ಸ್ ಅಂತ ಹೇಳಲಾಗುತ್ತೆ. ಜೊತೆಗೆ ಈ ಗೀತೆಯನ್ನ ಯಾರಾದರೂ ಅಡ್ಡಿಪಡಿಸಿದ್ರೆ, ತಪ್ಪಾಗಿ ಹಾಡಿದ್ರೆ ಅಥವಾ ತಮಾಷೆಗೋಸ್ಕರ ಸಿಚುವೇಶನ್ ಅಲ್ಲದ ಸಂದರ್ಭದಲ್ಲಿ ಯಾವ್ಯಾವ್ದೋ ಜಾಗದಲ್ಲಿ ಹಾಡು ಹೇಳಿ ಈ ಗೀತೆಗೆ ಅವಮಾನ ಮಾಡಿದ್ರೆ 3 ವರ್ಷ ಜೈಲು ಫಿಕ್ಸ್, ಹಾಗೆ ದಂಡವನ್ನು ಕೂಡ ವಿಧಿಸುವಂತಹ ಸಾಧ್ಯತೆ ಇದೆ. ಸೊ ಒಂದೇ ಮಾತರಂ ಬಿಲ್ಗೆ ಈಗ ವಿಪಕ್ಷಗಳಿಂದ ಭಾರಿ ವಿರೋಧ ಕೇಳಿಬರ್ತಾ ಇರುವಂತದ್ದು. ಈಗ ನಿತ್ಯಾನಂದ ರಾಯ್ ಈ ಬಿಲ್ ಅನ್ನೇನೋ ಮಂಡಿಸಿದ್ದಾರೆ, ವಿಪಕ್ಷಗಳು ಕೂಡ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರಿ, ಹಂಗಿದ್ರೆ ಈ ಹಾಡನ್ನ ಹೇಳಬಾರ್ದು ಅಂತಂದ್ರೆ ಪ್ರಾಕ್ಟೀಸ್ ಮಾಡುವಾಗ ಹಾಡು ಹೇಳಲೇಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ನೀವು? ಸೊ ನಿಮ್ಮ ಈ ಹೊರಡಿಸಿರುವಂತಹ ಬಿಲ್ ಅನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಸದ್ಯ ವಿಪಕ್ಷಗಳು ಈಗ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ದೇಶದ ಒಂದು ಅಷ್ಟು ಗೀತೆಗಳಲ್ಲಿ ಗುರುತಿಸಿಕೊಂಡಿರುವಂತಹ ಮಹತ್ವದ ಗೀತೆ ಒಂದೇ ಮಾತರಂ. ಹಾಗಾಗಿ ಇದನ್ನ ಹಾಡುವಾಗ ಅದಕ್ಕೆ ಅದರದ್ದೇ ಆದ ಮರ್ಯಾದೆ ಇರುತ್ತೆ. ಹಾಡಿಗೆ ನಾವು ಯಾವಾಗಲೂ ಕೂಡ ಒಂದು ಸಮ್ಮತಿಯನ್ನ ದೊರಕಿಸಿಕೊಡ್ಬೇಕು, ನ್ಯಾಯಯುತವಾಗಿ ಹಾಡಬೇಕು. ಅದರ ಜೊತೆಗೆ ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಮಸೂದೆ ಇವತ್ತು ಮಂಡನೆ ಆಗಿರುವಂಥದ್ದು. ಈ ಬಿಲ್ ಅನ್ನ ನಿತ್ಯಾನಂದ ರಾಯ್ ಇವರು ಮಂಡನೆ ಮಾಡಿರುವಂಥದ್ದು. ಹಾಡಿಗೆ ದಯವಿಟ್ಟು ಯಾರು ಕೂಡ ಅಪಮಾನ ಮಾಡಬೇಡಿ. ಹಾಡಿಗೆ ಅದರದ್ದೇ ಆದಂತಹ ಒಂದು ಘನತೆ ಇದೆ, ಮರ್ಯಾದೆ ಇರುತ್ತೆ. ಆ ಹಾಡನ್ನ ಇಷ್ಟು ವರ್ಷದಿಂದ ನಾವು ನಮ್ಮ ಒಂದು ಭಾರತ ದೇಶದಲ್ಲಿ ಅದಕ್ಕೆ ಆದಂತಹ ಒಂದು ತಕ್ಕ ಸ್ಥಾನಮಾನ ಕೊಟ್ಟು ಹಾಡ್ಕೊಂಡು ಬಂದಿರ್ತೀವಿ. ಅಂಥದ್ರಲ್ಲಿ ಗೀತೆಗೆ ಅಡ್ಡಿಪಡಿಸೋದು, ಜೊತೆಗೆ ಬೇಕಾಬಿಟ್ಟಿ ಜಾಗದಲ್ಲಿ ಹಾಡೋದು, ಆಮೇಲೆ ಆ ಹಾಡನ್ನ ತಿರುಚಿ ಪರುಚಿ ಹಾಡು ಹೇಳೋದು, ಮರ್ಯಾದೆಯನ್ನು ತೆಗೆದು ಈ ರೀತಿಯನ್ನಾಗಿ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ, ದಂಡ ಸಾಧ್ಯತೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆಗೆ ಒಂದೇ ಮಾತರಂ ಬಿಲ್ಗೆ ವಿಪಕ್ಷಗಳಿಂದ ಈಗ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ.